ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೆಮ್ಮೆ ಪಡ್ತಕ್ಕಂತಹ ಒಂದು ಸನ್ನಿವೇಶ ಇದೆ. ಯಾಕಪ್ಪ ಅಂದರೆ ನಾಡಿನ ಈ ಪತ್ರಿಕಾ ಲೋಕ ಮತ್ತು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ಕಾರ್ಯದ ಮೂಲಕ ಸಾರ್ವಜನಿಕರ ಮತ್ತು ಓದುಗರ ಗಮನವನ್ನು ಸೆಳೆದಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ಹಿರಿಯ ಉಪಸಂಪಾದಕರು ಆಗಿರ್ತಕ್ಕಂತಹ ಆತ್ಮೀಯ ಸಹೋದರ ಡಾಕ್ಟರ್ ಎನ್.ಡಿ. ತಿಪ್ಪೇಸ್ವಾಮಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಸಕ್ತ ಸಾಲಿನ ತಿಮ್ಮಪ್ಪಯ್ಯ ಅವರ ಒಂದು ವರದಿ ಗ್ರಾಮೀಣ ವರದಿ ಮತ್ತು ದುರ್ಬಲ ವರ್ಗಗಳ ವರದಿ ಮಾಡಬೇಕಾಗಿ ಪತ್ರಿಕೆಯಲ್ಲಿ ನಿರಂತರ ವರದಿ ಮಾಡಿ ಸರ್ಕಾರದಿಂದ 100 ಕೋಟಿ ಅಲೆಮಾರಿ ಜನಾಂಗದವರಿಗೆ ಅವರ ಏಳಿಗೆಗಾಗಿ 100 ಕೋಟಿ ಅನುದಾನವನ್ನು ಕೊಡಿಸುವಲ್ಲಿ ಈ ವರದಿಗಳು ಕೆಲಸ ಮಾಡಿವೆ. ಇದನ್ನು ಪರಿಗಣಿಸಿ ತುಮಕೂರಿನಲ್ಲಿ ನಡೆದಿರ್ತಕ್ಕಂತಹ 39ನೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಸಮಾವೇಶದಲ್ಲಿ ಅವರನ್ನು ಮುಖ್ಯ ವೇದಿಕೆಯಲ್ಲಿ ಗೌರವಿಸಿ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಪತ್ರಕರ್ತರ ಸಂಘದವರು ಮಾಡಿದ್ದಾರೆ. ಡಾಕ್ಟರ್ ತಿಪ್ಪೇಸ್ವಾಮಿಯವರು ಗಂಗಾವತಿಯ ಖಾಯಂ ನಿವಾಸಿಗಳಾಗಿದ್ದಾರೆ. ಯಾಕಂದರೆ ಇವರು ಮೂಲತಃ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದವರು. ಅಲ್ಲಿಂದ ಬಂದು ವಿಜಯ ಕರ್ನಾಟಕದಲ್ಲಿ ಸತತವಾಗಿ 23 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಸೇವೆ ಮತ್ತು ಅಧ್ಯಯನ ಮಾಡ್ತಾ PhD ಮಾಡಿದ್ದಾರೆ. ಹರಿಹರನ ರಗಳೆಯಲ್ಲಿ ಸಂಘರ್ಷದ ನೆಲೆಗಳು ಅಂತಕ್ಕಂಥ ವಿಷಯದಲ್ಲಿ ಅವರು PhD ಮಾಡಿ ಈ ಸಾಮಾಜಿಕ ಸಂಘರ್ಷಗಳು ಯಾತಕ್ಕಾಗಿ ನಡೀತವೆ, ಸಮಾಜದ ಕನಸು ಏನಾಗಿರಬೇಕು ಅಂತಕ್ಕಂಥ ವಿಷಯದಲ್ಲಿ ಅದ್ಭುತವಾದಂಥ ಕೊಡುಗೆಯನ್ನು ಕನ್ನಡ ಪತ್ರಿಕಾ ಲೋಕ ಮತ್ತು ಸಾರಸ್ವತ ಲೋಕಕ್ಕೆ ನೀಡಿ ತಮ್ಮದೇ ಛಾಪ್ ಮೂಡಿಸಿದ್ದಾರೆ. ಇವೆಲ್ಲವನ್ನು ಪರಿಗಣಿಸಿ ಹಲವಾರು ಮಠಾಧೀಶರು ಕರೆದಿ ಸನ್ಮಾನ ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಆತ್ಮಚರಿತ್ರೆಗಳನ್ನು ವಿವಿಧ ವ್ಯಕ್ತಿಗಳು ಮಠಾಧೀಶರ ಚರಿತ್ರೆಯನ್ನು ಬರೆದು ಗಮನ ಸೆಳೆದಿದ್ದಾರೆ. ಆ ಮಠದ ಕೆಲಸ, ಭಕ್ತರ ಮತ್ತು ಮಠದಲ್ಲಿರತಕ್ಕಂಥ ಅವಿನಾಭಾವ ಸಂಬಂಧ, ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆ ಮಠಗಳ ಕೊಡುಗೆ, ಹೀಗೆ ಅನೇಕ ಕೊಡುಗೆಯನ್ನು ನೀಡಿದ್ದರ ಪರಿಣಾಮವಾಗಿ ಅವರಿಗೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಂಥವ್ರು ಮತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಧ್ವನಿ ಇಲ್ಲದವರಿಗೆ ನಾವು ಹೇಗೆ ಪತ್ರಿಕಾ ಮತ್ತು ಸಾಹಿತ್ಯದ ಮೂಲಕ ಬಲವನ್ನು ಕೊಡಬೇಕು ಅಂತಕ್ಕಂಥ ವಿಷಯದಲ್ಲಿ ತಮ್ಮದೇ ಆದಂಥ ಕಾರ್ಯವನ್ನು ಮಾಡಿದ್ದಾರೆ. ಈ ಅಲೆಮಾರಿಗಳ ವಿಷಯದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿ ಒಂದು ಶಾಶ್ವತವಾದ ಒಂದು ಆಯೋಗವನ್ನು ಮಾಡಿದೆ. ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗಾಗಿ ಒಂದು ಆಯೋಗ ಮಾಡಿ ಆ ಆಯೋಗಕ್ಕೆ ಪಲ್ಲವಿ ಅಂತಕ್ಕಂಥ ಒಬ್ಬ ಲೇಡೀಸ್ ಅವರನ್ನು ನೇಮಕ ಮಾಡಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ತಮ್ಮದೇ ಆದಂಥ ಸರ್ಕಾರದ ಒಂದು ಪ್ಲಾನನ್ನು ರಚನೆ ಮಾಡೋದಕ್ಕೆ ತಿಪ್ಪೇಸ್ವಾಮಿ ಕೊಡುಗೆ ನೀಡಿದ್ದಾರೆ. ಅಂಥ ಕೊಡುಗೆ ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ಅವ್ರು ಏನು ಸಾಧನೆ ಮಾಡ್ತಾರೋ ಅವ್ರ ಸಾಧನೆಗೆ ಅವರ ಧರ್ಮಪತ್ನಿಯವರು, ಅವ್ರ ಮಕ್ಕಳು, ಜೊತೆಗೆ ಅವರೆಲ್ಲ ಕುಟುಂಬದವರು, ಸಹೋದರರು, ಬೀಗರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಸಹಕಾರ ನೀಡಿದ್ದಾರೆ. ನಮಗೆಲ್ಲ ಖುಷಿಯಾಗುತ್ತೆ. ಅವರಿಗೆ ಈಗಾಗಲೇ ಹಲವಾರು ಸರ್ಕಾರಿ ಮತ್ತು ಬೇರೆ ಬೇರೆ ಪ್ರಶಸ್ತಿಗಳು ಬರಬೇಕಾಗಿತ್ತು. ಮುಂಬರುವ ದಿನಗಳಲ್ಲಿ ಅವ್ರು ಯಾವುದೋ ನಿರೀಕ್ಷೆ ಮಾಡಲ್ಲ. ಮುಂಬರುವ ದಿನಗಳಲ್ಲಿ ಅವರಿಗೆ ಎಲ್ಲ ಪ್ರಶಸ್ತಿಗಳು ಬರಲಿ. ಗಂಗಾವತಿ ಕೀರ್ತಿ, ಚನ್ನಗಿರಿ, ಬಸವಪಟ್ಟಣದ ಕೀರ್ತಿ ಇನ್ನೂ ಹೆಚ್ಚಾಗಲಿ. ಜೊತೆಗೆ ನಮ್ಮೆಲ್ಲರಿಗೂ ಅವರು ಆದರ್ಶರಾಗಿದ್ದಾರೆ. ಈ ಸಮಾಜ ಏಳಿಗೆ ಆಗಬೇಕು, ಸರ್ವ ಸಮಾಜಗಳು ಏಳಿಗೆ ಆಗಬೇಕು. ಅಂಬೇಡ್ಕರ್ ಅವರ ಕನಸು, ಬಸವಣ್ಣವ್ರ ಕನಸು, ಕುವೆಂಪು ಅವ್ರ ಕನಸು, ಆದಿಕವಿ ಪಂಪ ಏನು ಈ ಸಮಾಜದ ಕನಸನ್ನು ಕಂಡು ಮಾನವ ಕುಲಂ ತಾನೊಂದೇ ಒಲಂ ಅಂತ ಏನು ಹೇಳ್ತಾರಲ್ಲ, ಅದರ ಕನಸನ್ನು ನನಸು ಮಾಡಬೇಕು. ನಮ್ಮ ಆತ್ಮೀಯರು ತಿಪ್ಪೇಸ್ವಾಮಿ ಸರ್ ಅವರು ಪತ್ರಿಕೋದ್ಯಮದಲ್ಲಿ ಬೆಳೀಲಿ, ಸಾಹಿತ್ಯ ಲೋಕದಲ್ಲಿ ಇನ್ನೂ ಬೆಳೆದು ನಮ್ಮೆಲ್ಲರಿಗೂ ಮತ್ತು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗಲಿ. ಇವಾಗ ಪತ್ರಕರ್ತರ ಈ ಒಂದು ಸಂಘದ ಪ್ರಶಸ್ತಿ ಅವರಿಗೆ ಒಂದು ಗರಿ ಆಗಲಿ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಇಡೀ ಓಣಿಯ ಪರವಾಗಿ, ಏಕಂಠೇಶ್ವರ ಓಣಿಯ ಪರವಾಗಿ ಅವ್ರಿಗೆ ಶುಭ ಕೊಡ್ತೀವಿ. ನಮಸ್ಕಾರ. ಎರಡು ಕಾಲು ದಶಕದಿಂದಲೂ ಕೂಡ ನಮ್ಮ ಕೆ ನಿಗಜ್ಜ ಅವರು ನನಗೆ ಅತ್ಯಂತ ಆತ್ಮೀಯರು. ಈ ಊರಿನ ಅತ್ಯಂತ ಆಪ್ತರಲ್ಲಿ ಅಗ್ರಗಣ್ಯರು ಅಂತ ನನಗೆ ಪದ ಬಳಸೋಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಗಂಗಾವತಿ ಪರಿಸರದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ವರ್ಕಿಂಗ್ ಜರ್ನಲಿಸ್ಟ್ ಆಗಿ ತನ್ನದೇ ಆದಂಥ ಜನಪರ ಕಾಳಜಿಯ ಮೂಲಕ ಹೆಸರು ಮಾಡ್ತಕ್ಕಂಥ ಕೆ ನಿಗಜ್ಜ ಒಬ್ಬ ಸಾಮಾನ್ಯ ಕುಟುಂಬದ ಬಡವನ ಮಗ. ಇವತ್ತು ಮಾನ್ಯ ಕರ್ನಾಟಕ ಜನ ಸರ್ಕಾರ ಅವರನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮೆಂಬರನ್ನಾಗಿ ಘೋಷಣೆ ಮಾಡಿದೆ. ಕಾರಣ ಅವರಲ್ಲಿರುವಂತಹ ಜ್ಞಾನ, ಸಾಮಾಜಿಕ ತಿಳುವಳಿಕೆ, ಬಡವರ ಬಗ್ಗೆ ಅನುಕಂಪ, ತಾಯಿಯ
ಹೃದಯ ಮತ್ತು ಮಮತೆ ಈ ಮೂರೂ ಇರುವಂತಹ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕೆ ನಿಂಗಜ್ಜ ನಮ್ಮ ನಡುವೆ ಇದ್ದಾರೆ ಅನ್ನೋದೇ ತುಂಬ ಅಭಿಮಾನ ಸಂಗತಿ. ನನಗೆ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಯ ಜನರ ಒಡನಾಟ, ಸಂಪರ್ಕ, ವಿದ್ವತ್ ವಲಯದ ಸಂಪರ್ಕ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಸಂಪರ್ಕ ಇರೋದ್ರಿಂದ ನಾನು ಎಲ್ಲೇ ಹೋಗಲಿ ಗಂಗಾವತಿ ಅಂದರೆ ಕೆ ನಿಂಗಜ್ಜ ಅವರು ಅಲ್ಲಿದ್ದಾರೆ ಅಲ್ವಾ ಅಂತ ಕೇಳ್ತಾರೆ. ಆ ಮಟ್ಟಿಗೆ ಈ ನಮ್ಮ ನಿಂಗಜ್ಜ, ನಮ್ಮ ಗಂಗಾವತಿಯ ನಿಂಗಜ್ಜ ಆ ಹೆಸರನ್ನು ತಮ್ಮ ಹೆಸರಿನ ಮೂಲಕ ಆ ಗಂಗಾವತಿಗೆ ಒಂದು ಐಡೆಂಟಿಟಿ ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಅತ್ಯಂತ ಆತ್ಮೀಯರು ಮತ್ತು ಅವರಿಗೆ ಬಡವರು ಕಂಡ್ರೆ ತುಂಬ ತಾಯ್ತನ ಇರುವಂಥ ಒಬ್ಬ ಸರ್ವಶ್ರೇಷ್ಠ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ಬರು ಅನ್ನುವಂಥ ಅಭಿಲಾಷೆ ಕೂಡ ನನ್ನದಾಗಿದೆ. ನನಗೆ ಚನ್ನಗಿರಿ ತಾಲೂಕಿನ ಚಿರಡೋಳಿ ಗ್ರಾಮ ನನಗೆ ಉಸಿರು ಕೊಟ್ಟರೆ, ಗಂಗಾವತಿ ನನಗೆ ಹೆಸರು ಕೊಟ್ಟಿದೆ. ಉಸಿರು ಮತ್ತು ಹೆಸರು ಈ ಎರಡೂ ಕೊಟ್ಟಂಥ ಈ ಎರಡೂ ಊರುಗಳನ್ನು ನಾನು ಜತನದಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಮುಂದೆಯೂ ಕೂಡ ಈ ಊರಿನ ಗಾಳಿ ಮತ್ತು ನೀರನ್ನು ಕೊಟ್ಟಿರ್ತಕ್ಕಂಥ ಈ ಊರಿನ ಜನರ ಸಹಕಾರ ಮತ್ತು ಔದಾರ್ಯತೆಯನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇಡೀ ನನ್ನ ಕುಟುಂಬ ಕೂಡ ನನ್ನ ಪುಸ್ತಕಗಳನ್ನ ಕರ್ನಾಟಕದ ಹೆಸರಾಂತ ನ್ಯಾಯವಾದಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅಂತೇಳಿ ಹೈಕೋರ್ಟ್ ನ್ಯಾಯಾಧೀಶರು ಲೋಹಿಯ ಮುಟ್ಟದ ಚಿಗುರು ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಾಡೋಜ ಗೋರು ಚನ್ನಬಸಪ್ಪ ಅಂತೇಳಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ನಾಡೋಜ ಚನ್ನವೀರ ಕಣಿವೆ ಅಂತವರು ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಾನು ಪುಸ್ತಕ ಬಿಡುಗಡೆ ಮಾಡಿದೆ. ಹೀಗೆ ಗದಗಿನ ತೋಂಟದಾರ್ಯ ಮಠಕ್ಕೆ ನಾನು ಧೀಮಂತ ನಾಯಕ ಜೆ ಎಚ್ ಪಟೇಲ್ ಅನ್ನುವಂಥ ಆತ್ಮಕಥೆಯನ್ನು ಬರ್ಕೊಟ್ಟಿದ್ದೇನೆ. ಸಮಾಜವಾದಿ ನಾಯಕ ಮಠಮಾರಿ ನಾಗಪ್ಪ ಎನ್ನುವಂಥ ಆತ್ಮಕಥೆಯನ್ನು ಬರ್ಕೊಟ್ಟಿದ್ದೇನೆ. ಲೋಹಿಯವಾದಿ ಅಬ್ಬಿಗೇರಿ ವಿರೂಪಾಕ್ಷಪ್ಪ ಎನ್ನುವಂಥವರ ಆತ್ಮಕಥೆಯನ್ನು ನಾನು ಬರ್ಕೊಟ್ಟಿದ್ದೇನೆ. ಇವರೆಲ್ಲರೂ ಕೂಡ ರಾಮ ಮನೋಹರ್ ಲೋಹಿಯಾ ಅವರ ಒಡನಾಡಿಗಳು. ಇವರು ಮಹಾತ್ಮ ಗಾಂಧಿಗೆ ರಾಮ ಮನೋಹರ್ ಲೋಹಿಯಾ ಮತ್ತು ಅಂಬೇಡ್ಕರ್ ಎಡಗೈ ಮತ್ತು ಬಲಗೈಯ ಕೆಲಸ ಮಾಡಿರ್ತಕ್ಕಂಥವ್ರು. ಅಂಥವರ ಒಡನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಚರಿತ್ರೆಯನ್ನು ನಾನು ಬರೆದೀನಿ ಅನ್ನೋ ಒಂದು ಹೆಮ್ಮೆ. ಅದಕ್ಕೆಲ್ಲಕ್ಕಿಂತ